ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು. ಸುಮಾರು 255 ನೃತ್ಯ ಕಲೆಗಳು, 55 ಪದಗಳು, 5 ಮಹಾಕಾವ್ಯಗಳು, 78 ಖಂಡಕಾವ್ಯಗಳು ಕರ್ನಾಟಕದಲ್ಲಿ ಜಿ.ಶಂಪ ಅವರ ಕಾಲದಲ್ಲಿ ದಾಖಲಾಗಿತ್ತು. ವಿದ್ಯಾರ್ಥಿಗಳೇ, ಜಾನಪದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಜಾನಪದಕ್ಕೆ ಚೌಕಟ್ಟಿಲ್ಲ, ಇತಿಮಿತಿ ಇಲ್ಲ. ಜಾನಪದ ಒಂದು ಅಲೌಕಿಕ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ರು, ಆದರೆ ಜಾನಪದರು ಒಂದು ಇಟ್ ಈಸ್ ಅನ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಜಾನಪದನ. ಇವತ್ತು ಸರ್ ಹೇಳಿದ್ರು ಜರ್ಮನ್ ದೇಶದವ್ರು ನಮ್ಗೆ ಕೊಟ್ಟರು ಅಂತ. ನಾನು ಇವತ್ತು ಮನವಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಪಕ್ಕದ ತೆಲಂಗಾಣ ರಾಜ್ಯ ಮತ್ತು ಆಂಧ್ರ ಪ್ರದೇಶದಲ್ಲಿ ಜನಪದ ಕಲಾವಿದರಿಗೆ 10,000 ರೂಪಾಯಿ ಮಾಶಾಸನ ಇದೆ ಸರ್. ಆದರೆ ಮಾನ್ಯ ಶಾಸಕರಲ್ಲಿ ಮನವಿ, ನಮ್ಮ ರಾಜ್ಯದಲ್ಲಿ ಕೇವಲ 2,500 ರೂಪಾಯಿ ಮಾಶಾಸನ ಇದೆ. ಭಾಳ ಕಡಿಮೆ ಇದೆ ಸರ್. ತಾವು ಸರ್ಕಾರದ ಗಮನಕ್ಕೆ ತಂದು ಮಾಶಾಸನ ಕನಿಷ್ಠ 5,000 ಮಾಡಿಸ್ಬೇಕು. ಅದರ ಜೊತೆಗೆ ಇನ್ನೊಂದು ಮನವಿ ಏನಪ್ಪ ಅಂದರೆ, 60 ವರ್ಷದವ್ರಿಗೆ ಮಾತ್ರ ಮಾಶಾಸನ ಕೊಡ್ತಾರೆ. ಇವತ್ತು 60 ವರ್ಷ ಯಾರು ಬದುಕ್ತಾ ಇಲ್ಲ ಕಲಾವಿದರು. 45 ವರ್ಷಕ್ಕೆ ವಯೋಮತಿನೂ ಸಹ ತಾವು ಇಳಿಸಿದ್ರೆ ಖಂಡಿತವಾಗ್ಲೂ ಕಲಾವಿದರಿಗೆ ಒಂದಷ್ಟು ಅವಕಾಶ ಸಿಗತ್ತೆ. ಇದರ ಜೊತೆಗೆ ಮತ್ತೊಂದು ಮನವಿ ಅಂದರೆ ಸರ್, ದಯವಿಟ್ಟು ದಾಸರಳ್ಳಿ ಬಹಳ ದೊಡ್ಡ ಜಾನಪದದ ಕ್ಷೇತ್ರ. ಬಹಳಷ್ಟು ವಲಸೆ ಬಂದಿರತಕ್ಕಂಥವರೆಲ್ಲ ಕಲಾವಿದರು ಈ ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಜಯದೇವ್ ಅವರ ನೇತೃತ್ವದಲ್ಲಿ ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಒಂದು ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನ ಮಾಡಿ ಇಡೀ ರಾಜ್ಯದ ಬುಡಕಟ್ಟು ಸಮುದಾಯದವರು, ಜನಪದ ಕಲಾವಿದರನ್ನು ಸೇರಿಸಿ, ಅಸೆಂಟ್ ಅವರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಒಂದು ಸಮ್ಮೇಳನ ಮಾಡೋಣ. ನಮ್ಮ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರು ಸರ್ ನಮ್ಮ ಜೊತೆಲಿದ್ದಾರೆ ಅಂತ ಹೇಳ್ತಾ ಮಾನ್ಯ ಶಾಸಕರು ಇದಕ್ಕೆ ಅನುವು ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಈ ಕ್ಷೇತ್ರದಲ್ಲಿ 68 ಪಾರ್ಕ್ ಇದೆ ಅಂತ ಶಾಸಕರು ಹೇಳಿದ್ದಾರೆ. ಅಷ್ಟು ಪಾರ್ಕ್ಗಳಲ್ಲೂ ಜಾನಪದ ಕಾರ್ಯಕ್ರಮಗಳು ಮಾಡೋಣ ಅಂತ, ಮತ್ತು ಎಲ್ಲ ಮಕ್ಕಳಿಗೂ ತರಬೇತಿ ನೀಡೋಣ. ನಮಸ್ಕಾರ. ಜನಪದವೇ ನಮ್ಮನ್ನ ಆಶ್ರಯಿಸಿಕೊಂಡಿದೆ. ಇಂತಹ ಜನಪದದ ಆಶ್ರಯದಲ್ಲಿ